ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿಗಲಿ ಅನ್ನುವಂತಹದ್ದು ಕುಂಚಿಟಿಗ ಜನಾಂಗ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಅವರನ್ನ ಕಡೆಗಣಿಸಲಾಗಿದೆ. ತಮ್ಮ ಮಕ್ಕಳಿಗೆ ಟಿಕೆಟ್ ಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೊಸ ನಾಯಕತ್ವ ಹುಟ್ಟು ಹಾಕುವ ಸಂದರ್ಭ ಬಂದಿದೆ ಅಂತ ನಾನು ಅನ್ಕೋತೀನಿ. ಸೋಮಣ್ಣ ಆಗ್ಲಿ ಮಾಧುಸ್ವಾಮಿ ಅವರನ್ನ ಎದುರಿಸುವಂತಹ ಶಕ್ತಿ ತಮಗಿದೆಯಾ? ಅವರ ಬಾಯಲ್ಲೇ ಅವರ ಹಣೆಬರ ಅವರು ಬರ್ಕೊಂಡು ಬಿಡ್ತಾರೆ. ಬಲಿಷ್ಠ ವ್ಯಕ್ತಿತ್ವವನ್ನ ಎದುರಿಸುವಂತಹದ್ದು ಟಿ.ಬಿ. ಜಯಚಂದ್ರ ಅವರ ಮಗನಿಗೆ ಇಲ್ಲ ಎನ್ನುವಂತಹ ಒಂದು ಮಾತುಗಳು ಕೂಡ ಪಕ್ಷದಲ್ಲಿ ಬೆಳೆದು ಒಂದು ಹುದ್ದೆಯನ್ನ ಅಲಂಕಾರ ಮಾಡಿ ಪಕ್ಷವನ್ನ ಬಿಟ್ಟು ಹೋಗುವಂತವ್ರಿಗೆ ಬಲ ಬರುತ್ತೋ ಬಲಹೀನರಾಗ್ತಾರೋ. ಮುದ್ದೆ ಹನುಮೇಗೌಡರು ಕೂಡ ಓರ್ವ ಆಕಾಂಕ್ಷಿಯ ಹೆಸರಲ್ಲೇ ಬರ್ತಾರೆ. ಹಿರಿಯರು ಹಿರಿಯರಾಗಿ ನಿಂತ್ಕೊಂಡು ಕಿರಿಯರಿಗೆ ಅಧಿಕಾರವನ್ನ ವಿದ್ಯೆಯನ್ನ ದಾರಿ ಎರಿಬೇಕೇ ವಿರಹ ಯಾವ ಸಾಧನೆಯನ್ನ ಮುಂದಿಟ್ಟುಕೊಂಡು ಈ ಬಾರಿ ಜನರ ಹತ್ರ ಹೋಗ್ತೀರಾ ಅಂತ ಒಂದೇ ಒಂದು ಹೇಳಬಲ್ಲೆ. ವಯಸ್ಸಿನಲ್ಲಿ ನಾನು ಚಿಕ್ಕವನು, ಅದೊಂದೇ ಅಡ್ವಾಂಟೇಜ್ ನನಗಿದೆ. ದುಡಿಯೋದಕ್ಕೆ ಹುಮ್ಮಸ್ಸಿದೆ. ನಾನು ಮುಂದಿನ ದಿನಗಳಲ್ಲಿ 24 ಗಂಟೆ ಸೇವೆಯನ್ನ ನಾನು ಜನರಿಗೆ ನಾನು ಮುಡುಪಾಗಿ ಇಡಬಲ್ಲೆ. ಈ ಬಾರಿ ಹಾಗಾದ್ರೆ ನೀವು ಸ್ಪರ್ಧಿಸೋದಕ್ಕೆ ರೆಡಿ ಆಗಿದ್ದೀರಿ? ಯಾವ ರೀತಿಯ ಪೂರ್ವ ಸಿದ್ಧತೆಯಲ್ಲಿದ್ದೀರಿ ಅಂತ? ಈಗ ನಮ್ಮ ಇನ್ಕಂಬೆಂಟ್ ಗವರ್ಮೆಂಟ್ ಅಂದರೆ ನಮ್ಮ ಈಗ ಆಡಳಿತಾರೂಢ ನಮ್ಮ ಸರ್ಕಾರ ಏನಿದೆ ಅದು ಕೊಟ್ಟಿರೋಂಥ ಎಲ್ಲ ಗ್ಯಾರಂಟಿಗಳು, ಈ ಗ್ಯಾರಂಟಿಗಳು ಇದು ಒಂದು ಬಡವರ ಸರ್ಕಾರ. ತಿನ್ನೋದಕ್ಕೆ ಅನ್ನದ ರಾಮಯ್ಯ ಅಂತ ಹೆಸರು ಪಡೆದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ದಿನ ಬಡವರಿಗಾಗಿ ತಂದಂಥ ಯೋಜನೆಗಳು, ಆ ಯೋಜನೆಗಳೇ ನಮಗೆ ಶ್ರೀರಕ್ಷೆ. ಆ ಯೋಜನೆಗಳ ಅನುಷ್ಠಾನನೇ ನಮಗೆ ಶ್ರೀರಕ್ಷೆ. ಅದನ್ನು ನಾವು ಸತತವಾಗಿ ಕಷ್ಟವಾದರೂ ಕೂಡ ಸತತವಾಗಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇಡೀ ಮಂತ್ರಿಮಂಡಲ ತನ್ನನ್ನು ತಾನು ತೊಡಗಿಸ್ಕೊಂಡು ಅದನ್ನು ನಾವು ಸಾಕಾರ ಬಡವರಿಗೆ ಏನು ಭರವಸೆಗಳನ್ನು ಕೊಟ್ಟಿದ್ದೇವೆ ಅದನ್ನು ಈಡೇರಿಸುವಂಥ ಕೆಲಸ ಈ ಸರ್ಕಾರ ಮಾಡಿದೆ. ಅದನ್ನೇ ನಾವು ನಮ್ಮ ಬಂಡವಾಳವಾಗಿ ನಾವು ಇಟ್ಕೊಂಡು ನಾವು ಬಡವರ ಮುಂದೆ ಹೋಗಿ ಓಟನ್ನು ಕೇಳುವಂಥ ಕೆಲಸ, ಮತವನ್ನು ಯಾಚಿಸುವಂಥ ಕೆಲಸ ನಾವು ಮಾಡ್ತೇವೆ. ಅದರಲ್ಲಿ ನಮಗೆ ಜನರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ನನ್ನಲ್ಲಿದೆ. ಇನ್ನು ಕಾಂಗ್ರೆಸ್ ಪಕ್ಷ ಈ ಬಾರಿ ಯುವಕರಿಗೆ ಒಂದು ಅವಕಾಶಗಳನ್ನು ಕೊಡ್ತಾ ಇದೆ ಎಲ್ಲ ಕ್ಷೇತ್ರಗಳಲ್ಲೂ. ಕೇವಲ ಅದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತವಾಗದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯುವಕರಿಗೆ ಅವಕಾಶವನ್ನು ಕೊಡುತ್ತೆ ಅನ್ನುವಂಥದ್ದೊಂದು. ಹೌದು, ಸ್ವಾಭಾವಿಕವಾಗಿ ಬರಬೇಕು. ಈಗ ಯುವ ಸಮುದಾಯ ಪೊಲಿಟಿಕಲಿ ಭಾಳ ಆ್ಯಕ್ಟಿವ್ ಆಗಿದೆ. ಅಂದರೆ ಈಗ ಹಿಂದೆ ಸುಳ್ಳು ಮತ್ತೊಂದು ಎಲ್ಲ ನಡೆದು ಅಪಪ್ರಚಾರ ನಡೆದು ಚುನಾವಣೆಗಳಾಯಿತು ಈ BJP ಸರ್ಕಾರದಲ್ಲಿ. ಆದರೆ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಪ್ರಜ್ಞಾವಂತರಾಗ್ತಾ ಇದ್ದಾರೆ ಜನ. ನಿಜ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದನ್ನು ತಕ್ಕಡಿ ಇಟ್ಟು ತೂಕ ಮಾಡಿ ಇವತ್ತಿನ ದಿನ ಈಗ ಬಂದಂಥ ನಮ್ಮ ಫಲಿತಾಂಶವೇ ಅದಕ್ಕೆ ಒಂದು ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಯುವಕರಿಗೆ ಕೊಡಬೇಕು, ಅವಕಾಶಗಳನ್ನು ಕೊಡಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗಿದೆ. ಈಗಾಗಲೇ ಗೊತ್ತು ಅವರು ಯಾವ ರೀತಿ ಲ್ಯಾಂಡ್ಮಾರ್ಕ್ ಡಿಸಿಷನ್ಸ್ ತೊಗೊತಾ ಇದ್ದಾರೆ ಅಂಥೇಳಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯುವತಿಯರಿಗೆ ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನಂತೀರ ಸರ್? ನನ್ನ ಕ್ಷೇತ್ರದ ಜನರಿಗೆ ನಾನು ಹೇಳುವಂಥದ್ದು ಏನಂತಂದರೆ, ಸನ್ಮಾನ್ಯ ಜಯಚಂದ್ರರವರು 50 ವರ್ಷಗಳ ರಾಜಕಾರಣದಲ್ಲಿ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದಾರೆ. ಈಗ ನಾನು ಅವರ ಮಗನಾಗಿ ನನ್ನ ಆಶಯವನ್ನು ಜನ ಸೇವೆಗೋಸ್ಕರ ನನ್ನ ಬದುಕನ್ನು ಮುಡುಪಾಗಿಡಬೇಕು ಅಂತೇಳಿ ನಾನು ಆಶಯ ಪಟ್ಟಿದ್ದೇನೆ. ಅದರ ಬಗ್ಗೆ ನಾನು ಪಕ್ಷದಲ್ಲಿದ್ದುಕೊಂಡು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ನನ್ನ ಯುವ ಸಮುದಾಯದವನ್ನು ಜೊತೆಗಿಟ್ಕೊಂಡು ಈ ಚುನಾವಣೆಯಲ್ಲಿ ವಿಜಯಿಯಾಗಿದ್ದೇನೆ. ಮುಂದಿನ ದಿನಗಳು ಕೂಡ ನನ್ನ ಯುವಕ ಬಳಗವನ್ನು ಹಿಡ್ಕೊಂಡು ನಾವು ಒಂದು ಟೀಮ್ ಮಾಡಿಕೊಂಡು ನಾವು ಹಗಲು ರಾತ್ರಿ ಅಂತ ದುಡಿದು ನಾವು ಈ ಜಿಲ್ಲೆಗೆ ಹೆಮ್ಮೆ ತರುವ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ತೇವೆ. ಅದೊಂದೇ ಭರವಸೆಯೊಂದಿಗೆ ನಾನಿವತ್ತಿನ ದಿನ ನನ್ನ ಪಕ್ಷದಲ್ಲಿ ಈ ಟಿಕೆಟನ್ನು ಕೇಳಿದ್ದೇನೆ. ನಮ್ಮ ಪಕ್ಷ ನಿರ್ಧಾರ ತಗೊಂಡು ನನಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ನಾನು ಯಾವ ಭರವಸೆಗಳನ್ನು ಕೊಟ್ಟಿದ್ವೆ, ನಮ್ಮ ಪಕ್ಷ ಯಾವ ರೀತಿ ಭರವಸೆಗಳನ್ನು ಕೊಟ್ಟು ಈಡೇರಿಸಿದೆ ಅದೇ ರೀತಿಯಾಗಿ ನಾನು ನಡಿತೇನೆ ಅಂತ ಹೇಳಿ ನಾನು
ಇವತ್ತಿನ ದಿನ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇನ್ನು ಟಿ ಬಿ ಜಯಚಂದ್ರ ಅವರ ಅನುಭವ ಮತ್ತು ಕೆಲಸ ನೋಡಿ ಜನ ಮೆಚ್ಚಬೇಕು. ಆದರೆ ಸಂಜಯ್ ಜಯಚಂದ್ರ ಯಾವ ಸಾಧನೆ ಮಾಡಿದ್ದಾರೆ ಅನ್ನುವಂತಹದ್ದು ಈಗ ಕೆಲವರ ವಾದ. ಸಂಜಯ್ ಜಯಚಂದ್ರನ ಸಾಧನೆ ಮಾತ್ರವಾದಂಥದ್ದೇನಲ್ಲ, ಆದರೆ ಸಾಧಿಸಬೇಕಾದದ್ದು ಸಾಗರದಷ್ಟು ಅಂತ ಹೇಳ್ತಾರಲ್ಲ, ಆ ಆಶಯದೊಂದಿಗೆ ನಾನು ಬಂದಿದ್ದೇನೆ. ನನ್ನ ಸಾಧನೆ ತುಮಕೂರು ಜಿಲ್ಲೆಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ಶಿರಾದಲ್ಲಿ ನಾನು ಯಾವ ರೀತಿಯಾಗಿ ನನ್ನ ಬಡವರ, ನನ್ನ ಮಹಿಳೆಯರ, ನನ್ನ ಕ್ಷೇತ್ರದ ಉಸ್ತುವಾರಿ ನಾನು ಯಾವ ರೀತಿ ನೋಡ್ಕೋತೇನೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರುವಂಥದ್ದೇನೆ. ಆದ್ರೇ ನನ್ನ ಹೆಸರು ಸೂಚಿಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅದೇ ಸ್ಪಿರಿಟಲ್ಲಿ ನಾನು ಕೆಲಸ ಮಾಡ್ತೇನೆ. ಒಳ್ಳೆಯದಾಗಲಿ ಸರ್, ಧನ್ಯವಾದ. ಥ್ಯಾಂಕ್ ಯು.